कर्पूरगौरं करुणावतारं संसारसारं भुजगेन्द्रहारम्। ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HRK ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಶಿವಮೊಗ್ಗದಿಂದ 34 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಗುಳಿಗುಳಿ ಶಂಕರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಾಲಯವು ಬೆಂಗಳೂರಿನಿಂದ ಸುಮಾರು 341 ಕಿಲೋಮೀಟರ್ ದೂರದಲ್ಲಿದೆ. ನಾವೀಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ನೋಡಿ ತುಂಬ ಹಸಿರು ಚೆನ್ನಾಗಿದೆ, ವಾತಾವರಣ ಹಚ್ಚ ಹಸಿರು ತುಂಬಿದೆ. ನೋಡಿ, ನಾವಿವಾಗ ಆ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡ್ಬೋದು, ಜಾಗ ತುಂಬ ಚೆನ್ನಾಗಿದೆ. ಈ ದೇವಾಲಯದ ಇತಿಹಾಸಕ್ಕೆ ಬಂದರೆ, ಶಿವನ ಪರಮ ಭಕ್ತನಾದ ಶುಕ್ರಾಚಾರ್ಯರು ಇಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದರು. ಆಗ ಶಿವನನ್ನು ಗಂಗೆಯೊಂದಿಗೆ ಐಕ್ಯವಾದ ಸ್ಥಳಗಳಲ್ಲಿ ಗುಳು ಗುಳು ಎಂಬ ಶಬ್ದ ಮಾಡುತ್ತಾ ಶಬ್ದ ರೂಪದಲ್ಲಿ ಶುಕ್ರಾಚಾರ್ಯರಿಗೆ ದರ್ಶನ ಕೊಟ್ಟು ಅನುಗ್ರಹಿಸಿ, ಇನ್ನು ಮುಂದೆ ಈ ಚಿಲುಮೆಗೆ ಜಟಾತೀರ್ಥ ಎಂದು ಹೆಸರಾಗಲಿ ಮತ್ತು ಇಲ್ಲಿ ಶಿವಾಲಯವೊಂದನ್ನು ನಿರ್ಮಿಸಲು ಶುಕ್ರಾಚಾರ್ಯರಿಗೆ ಶಿವನು ಆಜ್ಞಾಪಿಸಿದನು ಮತ್ತು ಈ ಜಾಗಕ್ಕೆ ಗುಳಿಗುಳಿ ಶಂಕರ ಎಂದೇ ಹೆಸರಾಗಲಿ ಎಂದು. ಅದರಂತೆ ಶುಕ್ರಾಚಾರ್ಯರು ಶಿವನ ಪೀಠವೊಂದನ್ನು ಸ್ಥಾಪಿಸಿ ತನ್ನ ವಂಶೀಯರಿಗೆ ಪೂಜಿಸುವಂತೆ ತಿಳಿಸಿ ತಪಸ್ಸಿಗೆ ಹೊರಟು ಹೋದರು. ಅಂದಿನಿಂದ ಈ ಕ್ಷೇತ್ರವು ಗುಳಿಗುಳಿ ಶಂಕರ ಎಂದು ಪ್ರಸಿದ್ಧಿಯಾಯಿತು. ಬನ್ನಿ ದೇವರ ದರ್ಶನ ಪಡೆಯೋಣ. ಇಲ್ಲಿ ದರ್ಶನವನ್ನು ಪಡೆದು ಪಕ್ಕದಲ್ಲಿಯೇ ಒಂದು ಕೊಳವಿದೆ, ಅದು ಜಟಾತೀರ್ಥ ಎಂದು ಹೆಸರಾಗಿದೆ. ಈ ಕೊಳದ ವಿಶೇಷವೇನೆಂದರೆ, ಈ ಕೊಳದಲ್ಲಿ ಯಾವುದೇ ಎಲೆ ಹಾಕಿದರೂ ಮುಳುಗುವುದಿಲ್ಲ, ಆದರೆ ಬಿಲ್ವಪತ್ರೆ ಎಲೆಯನ್ನು ಹಾಕಿದರೆ ಮಾತ್ರ ಮುಳುಗುತ್ತದೆ. ಇಲ್ಲಿ ವಿಶೇಷವಾಗಿ ಹರಕೆ ಹೊತ್ತಿಕೊಂಡು ಬಿಲ್ವಪತ್ರೆ ಬಿಡಲಾಗುತ್ತದೆ. ಬಿಲ್ವಪತ್ರೆ ಎಲೆ ಕೋರಿಕೆ ಈಡೇರುತ್ತದೆ ಎನ್ನುವುದಾದರೆ ಮೇಲೆ ಬರುತ್ತದೆ, ಇಲ್ಲವಾದರೆ ಮೇಲೆ ಬರುವುದಿಲ್ಲ. ಒಂದು ವೇಳೆ ಮೇಲೆ ಬಂದರೆ ಬಿಲ್ವಪತ್ರೆ ಎಲೆಯನ್ನು ಕೊಳದ ಪಕ್ಕದಲ್ಲಿರುವ ಶಿವಲಿಂಗದ ಮೇಲೆ ಇಟ್ಟು ಪೂಜೆ ಮಾಡಲಾಗುತ್ತದೆ. ವಿಶೇಷವಾಗಿ ಈ ಕೊಳದಲ್ಲಿ ಬಿಟ್ಟ ಬಿಲ್ವಪತ್ರೆ ಎಲೆ ಕೊಳದಲ್ಲಿರುವ ಶಿವಲಿಂಗವನ್ನು ಮುಟ್ಟಿ ಬಂದರೆ ಅಂಥವರ ಜೀವನ ಪಾವನವಾಗುತ್ತದೆ ಎಂದು ನಂಬಲಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.